ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ಕಾಮೆಂಟ್ಸ್ ಬರ್ತಾ ಇದ್ದಾವೆ. ತುಂಬ ಚೆನ್ನಾಗಿ ನಾನು ಇಷ್ಟಪಡ್ತಾ ಇದ್ದೀರಾ, ಲೈಕ್ಸು ಕೊಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ತುಂಬ ಧನ್ಯವಾದಗಳು. ಯಾಕಂದರೆ ಇಷ್ಟು ಜನ ಇಷ್ಟಪಡೋದು ಸುಮ್ಮನೆ ಸಾಮಾನ್ಯ ವಿಷಯ ಅಲ್ಲ. ನನ್ನ ಮೋಟಿವೇಶನಲ್ ವಿಡಿಯೋನೇ ತುಂಬ ಲೈಕ್ ಮಾಡ್ತಾ ಇದ್ದಾರೆ. ಫಸ್ಟ್ ಮೇನ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಕಟಿಂಗ್ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಲ್ಲ, ತೋರ್ಸೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಕಟಿಂಗ್ ಯಾಕಂದ್ರೆ ಟೈಲರ್ಸ್ಗೆ ಕಟಿಂಗ್ ಮಾಡಿಬಿಟ್ಟು ಎಲ್ಲ ಟೈಲರ್ಸಿಗೆ ಕೊಡೋಕ್ಕೆ ಮತ್ತು ಮನೇನ ಕೆಲಸ ಎಲ್ಲ ತುಂಬ ಆಗಿಬಿಡುತ್ತೆ. ಎಷ್ಟು ಟೈಮ್ ಕವರ್ ಮಾಡೋಣ ಅಂದರೆ ಕೂಡ ಕಟಿಂಗ್ ನಿಮ್ಗೆ ಬೇಕಾದ ಕಟಿಂಗ್ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ. ನನ್ನ ಕ್ಷಮಿಸಿ ಈ ಒಂದು ವಿಷಯದಲ್ಲಿ. ಯಾಕಂದರೆ ನಾನು ಹೇಳಿದ್ನಲ್ಲ, ಇನ್ನೊಂದು ಶಾಪ್ ತೊಗೊಂಡಿದ್ದೀನಿ, ವರ್ಕ್ಶಾಪ್ ಮಾಡಿದ್ದೀನಿ. ವರ್ಕ್ಶಾಪ್ ಮಾಡಿದ ಪರ್ಪಸ್ ಏನಪ್ಪ ಅಂತಂದರೆ ರೆಡಿಮೇಡ್ ನಾನೇ ಇದು ಮೊದಲು ನಾನು ಕುರ್ತೀಸ್ ಒಂದು ಕರೋನಾಕ್ಕಿಂತ ಮುಂಚೆ ಕುರ್ತೀಸ್ ನಾನೇ ಸ್ಟಿಚ್ ಮಾಡಿ ಸೇಲ್ ಮಾಡ್ತಾ ಇದ್ದೆ. ಇವಾಗ ಕೂಡ ಮತ್ತೆ ಅದೇ ಥರ ಮಾಡೋಣ ಅಂತ ಕುರ್ತೀಸ್ ಅಂತಲ್ಲ, ಈ ಸಾರಿ ನನಗೆ ಯಾವಾಗಲಿಂದ ಒಂದು ಸಣ್ಣ ಇಚ್ಛೆ ಅಂದರೆ ಕೋರಿಕೆ ಇದೆ. ಏನಂತಾರೆ ಅದನ್ನು, ಒಂದು ಯೋಚನೆ ತುಂಬ ವರ್ಷಗಳಿಂದ ನಾನು ಕಾಡಿಸ್ತಾ ಇದ್ದೆ. ಚಿಕ್ಕ ಮಕ್ಕಳು ಲೆಹಂಗಾ ಬ್ಲೌಸ್ ಮಾಡ್ಬೇಕಂತ ಮೊದಲಿಂದ ಕೂಡ ಇತ್ತು. ನಾನು ತುಂಬ ವರ್ಷಕ್ಕಿದೆ, ಇವಾಗಲೂ ಅದೇ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ಯಾಕೆಂದ್ರೆ ನಾನು ಸಣ್ಣ ವಯಸ್ಸು ನಾನು ಚಿಕ್ಕ ವಯಸ್ಸಿದ್ದವಲಿಂದ ಕೂಡ ನನಗೊಂದು ಹ್ಯಾಬಿಟ್ ಇದೆ. ಏನು ಗೊತ್ತಾ, ಯಾವುದು ಅನ್ಕೊಂಡಿದ್ದೀನೋ ಅದನ್ನು ಮಾಡೇಬೇಕು. ಆ ಥರ ಮೆಂಟಾಲಿಟಿ ನಂದು. ನನ್ನ ಮನಸ್ಸಲ್ಲಿ ಬರಲೇಬಾರ್ದು. ಬಂತು ಅಂದ್ರೆ ಅದು ಎಷ್ಟು ದಿನನಾಗಲಿ ಕಂಪಲ್ಸರಿ ಮಾಡೇ ಮಾಡ್ತೀನಿ. ನಾನು ಎಲ್ಲರಿಗೂ ಇದನ್ನೇ ಹೇಳ್ತಾ ಇರ್ತೀನಿ, ನೀವು ಅಂದ್ಕೊಂಡದ್ದು ಮಾಡಿ. ನಿಮ್ಮ ಮನ್ಸಿಗೆ ಫಸ್ಟು ನಿಮ್ಮ ಮನಸ್ಸಲ್ಲಿ ತೊಗೊಳ್ಳಿ, ಆಮೇಲೆ ನೀವು ಕಾರ್ಯರೂಪಕ್ಕೆ ಕೊಡಿ. ಅದಕ್ಕೆ ಕೊಟ್ರೇ ಅದು ಸಫಲ ಆಗೋದು. ಯಾವುದೇ ಕೆಲಸ ಆಗಲಿ ನಾವು ಆಲೋಚನೆ ಮಾಡಬೇಕು. ಆಲೋಚನೆ ಮಾಡಿ ಅದಕ್ಕೆ ಆಚರಣೆ ಮಾಡಬೇಕು. ಆಚರಣೆ ರೂಪದಲ್ಲಿ ತಂದ ಮೇಲೆ ಕಂಪಲ್ಸರಿ ನಾವು ಸಕ್ಸಸ್ ಆಗೋಕ್ಕೆ ಒಂದು ವೇ ಸಿಗುತ್ತೆ ನಮಗೆ. ನಂದು ಯೋಚನೆ ಇದೆ. ನಾನು ಫಸ್ಟ್ ಗಾರ್ಮೆಂಟ್ಸ್ ಅಂದ್ಕೊಂಡು ಗಾರ್ಮೆಂಟ್ಸ್ ಆಗಿದೆ. ಮುದ್ರಾ ಲೋನ್ ತೊಗೊಂಡ್ಬಿಟ್ಟು ಗಾರ್ಮೆಂಟ್ಸನ್ನೇ ಇಟ್ಟಿದ್ದೆ ನಾನು. 1400 ಸ್ಕ್ವೇರ್ ಫೀಟಲ್ಲಿ ನಾನು ಹೇಳಿದ್ನಲ್ಲ, ಇದ್ರ ಮೊದಲು ಕೂಡ ವಿಡಿಯೋದಲ್ಲಿ ಹೇಳಿದ್ದೀನಿ. ಬಟ್ ಅದೇ ಕರೋನಾ ಆದಮೇಲೆ ಸ್ವಲ್ಪ ಲಾಸ್ ಆಯಿತು. ಸೊ ಅದನ್ನು ಅಷ್ಟು ದೊಡ್ಡ ಅಂಗಡಿ ಖಾಲಿ ಮಾಡ್ಕೊಂಡು ಚಿಕ್ಕ ಅಂಗಡಿಗೆ ಬಂದಿದ್ದೆ. ಅಂದ್ರೂ ಮನಸ್ಸಲ್ಲಿರೋ ಆಲೋಚನೆ ಮಾತ್ರ ಇದಾಗಲಿಲ್ಲ, ನನಗೆ ಹೋಗಿರಲಿಲ್ಲ. ಸೊ ಮತ್ತೆ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಇವಾಗ ಇಬ್ಬರು ಟೈಲರ್ಸ್, ಇದು ಮೊದಲು ಲೇಡೀಸ್ ಇದ್ರಲ್ವ, ಅವರಿಬ್ಬರು ಬರ್ತಾ ಇಲ್ಲ ಈಗ ಪ್ರೆಸೆಂಟು. ಈಗ ಜೇಂಟ್ಸು ಬರ್ತಾ ಇದ್ದಾರೆ ಇಬ್ಬರು, ಕಲ್ಕತ್ತಾನವರು, ನಾರ್ತ್ ಇಂಡಿಯನು. ಸೊ ಅವರಿಗೆ ಸ್ಪೇಸ್ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ನಾನು ಇವಾಗ ಮೇಲೆ ನಾವು ಕೆಳಗಡೆ ಗ್ರೌಂಡ್ ಫ್ಲೋರ್ ಇರ್ತೀವಲ್ಲ, ಸೆಕೆಂಡ್ ಫ್ಲೋರಲ್ಲಿ ಒಂದು ಅಂಗಡಿ ಮಾಡಿ, ಅಂಗಡಿ ಅಂದರೆ ಒಂದು ವರ್ಕ್ಶಾಪ್ ಅನ್ಬೋದು. ಅಂಗಡಿ ಅಂದರೆ ಕಸ್ಟಮರ್ ಹೋಗೋದು ಬರೋದಿರಲ್ಲ, ಓನ್ಲಿ ನಮ್ಮ ಟೈಲರ್ಸ್ ಮಾತ್ರ ಇರ್ತಾರೆ. ಸೊ ಅಂತಲ್ಲಿ ಅಲ್ಲಿ ಸ್ಟಿಚಿಂಗ್ ಟೇಬಲು ಮತ್ತು ಟೈಲರ್ಸಿಗೆ ಸ್ಟಿಚಿಂಗ್ ಮಿಷಿನ್ಸು ಮತ್ತು ಐರನ್ ಟೇಬಲು, ಇನ್ನೇನೇನು ಬೇಕು ಅವ್ರಿಗೆ ಏನೇನು ನೆಸೆಸರಿ ಇದೆಯೋ ಅವೆಲ್ಲನೂ ಅಲ್ಲಿ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ. ಅವರು ಸ್ಟಿಚಿಂಗ್ ಮಾಡ್ತಾ ಇರ್ತಾರೆ. ಇವಾಗ ನಾನು ಕೆಳಗಡೆ ನನ್ನ ಶಾಪಿಗೆ ಫ್ರೀ ಮಾಡಿಕೊಂಡೆ. ನಾನು ಏನಕ್ಕೆ ಫ್ರೀ ಮಾಡಿದ್ದೀನಿ ಅಂತ ಹೇಳ್ತೀನಲ್ಲ, ಚಿಕ್ಕ ಮಕ್ಕಳದು ಲೆಹಂಗಾ ಬ್ಲೌಸ್ ಮಾಡ್ಬೇಕಂತ ತುಂಬ ಇಂಟ್ರೆಸ್ಟ್ ಇದೆ. ತುಂಬ ದಿನಲಿಂತ ಇದೆ, ಇವಾಗಲಿಂತಲ್ಲ, ತುಂಬ ದಿನ ಆಯ್ತದೆ ಇದು ಮನಸ್ಸಲ್ಲಿದ್ದು. ಇವಾಗ ಕೂಡ ಅನ್ಕೊತಾ ಇದ್ದೀನಿ ಮಾಡೋಣ ಅಂತ. ಬಟ್ ಕಸ್ಟಮರ್, ಇವಾಗ ಫೆಸ್ಟಿವಲ್ ಸೀಸನ್ ಅಲ್ವಾ, ತುಂಬ ಬಟ್ಟೆಗಳು ಕಸ್ಟಮರ್ದು ಆರ್ಡರ್ ತುಂಬ ಇದೆ. ಸೊ ಅದರಲ್ಲೂ ಪ್ಲಾನ್ ಮಾಡ್ತಾ ಇದ್ದೀನಿ ಇನ್ನೊಂದು ಟೈಲರ್ ತೊಗೊಳ್ಳೋಣ ಅಂತ. ಅಲ್ಲಿ ಸ್ಪೇಸ್ ಇದೆಯೇ, ಒಂದು 6-7 ಮಿಷಿನು, 5-6 ಇಡ್ಬೋದು. 7 ಮಿಷಿನ್ ಅಂತ ಗ್ಯಾರಂಟಿ ಇಲ್ಲ, ಒಂದು 6 ಮಿಷಿನು ಹಾಕ್ಬೋದು ಆ ವರ್ಕ್ಶಾಪಲ್ಲಿ. ನೋಡೋಣ, ಸದ್ಯಕ್ಕಂತ 2 ಇದಾವಲ್ಲ, ನನ್ನ ಹತ್ರ ಒಂದು ಇಟ್ಕೊಂಡಿದ್ದೀನಿ, ಮೇಲೆ 2 ಹಾಕಿದ್ದೀನಿ ಮಿಷಿನ್ಗಳ್ನ. ನೋಡೋಣ ಎಲ್ಲಿವರೆಗೆ ಆಗುತ್ತೋ ಅಲ್ಲಿವರೆಗೆ. ಇದರಲ್ಲೇ ಒಂದು ಕಾಮೆಂಟ್ ಕೂಡ ಬಂದಿತ್ತು, ಬಟ್ಟೆ ಬಿಸ್ನೆಸ್ಸಲ್ಲಿ ಬಟ್ಟೆ ಸ್ಟಿಚಿಂಗ್ ಫೀಲ್ಡಲ್ಲಿ ಯಾವ್ಯಾವ ಬಿಸ್ನೆಸ್ಗಳು ಮಾಡ್ಬೋದು ಅಂತ. ತುಂಬ ಇದ್ದಾವೆ ಮಾಡೋಕ್ಕೇನು, ಹೇಳ್ಬೇಕಾದ್ರೆ ಒಂದು ದಿನ ಸಾಲಲ್ಲ. ನಾವು ಈಸಿ ಮೆಥಡಲ್ಲಿ ಮಾಡ್ಕೊಳ್ಳೋದು ಮಾತ್ರ ಕುರ್ತೀಸು, ಮತ್ತು ಚಿಕ್ಕ ಮಕ್ಕಳು ಲಂಗ ಬ್ಲೌಸಸ್ಸು, ಮತ್ತು ಫ್ರಾಕ್ಸು, ಲಾಂಗ್ ಫ್ರಾಕ್ಸು 52ವರೆಗೂ, 52 ಲೆಂತ್, 54 ಲೆಂತ್ವರೆಗೂ ಮಾಡ್ಬೋದು. XL, XXL ಅಂದರೆ ಇದರಲ್ಲಿ ಏನು ಗೊತ್ತಾ, ನಾನು ಅದು ಕೂಡ ಬಿಸ್ನೆಸ್ ಬಗ್ಗೆನೂ ಹೇಳ್ತೀನಿ ನೋಡ್ರಿ. ಅದು ಬಿಸ್ನೆಸ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕಾದ್ರೆ ಒಂದು ಕಲರಿಗೆ 4 ಮಾಡಬೇಕಾಗುತ್ತೆ. ಯಾಕಂದರೆ 2 ಬಂದರೆ XL, XXL, ಮತ್ತು ಫಸ್ಟ್ ಸ್ಮಾಲು, ಮತ್ತು ಆಮೇಲೆ L, ಆಮೇಲೆ M, ಆಮೇಲೆ XL, XXL, XXL, 4XL, 5XL ಈ ಥರ ಇರ್ತವೆ. ಸೊ 5XL ತನಕ ಹೋಗೋದು ಬೇಡ, ನಾವು ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದು. ನಾನು XXL ವರೆಗೆ ಮಾಡ್ಬೋದು, ನಾನಾದ್ರೆ ಅದೇ ಅಂತೀನಿ.
ಬಿಸ್ನೆಸ್ ಐಡಿಯಾ ಕೇಳಿದ್ರಲ್ಲ ಅವ್ರಿಗೆ ಕೂಡ ಹೇಳ್ತಾ ಇದ್ದೀನಿ. ನಂದು ಇನ್ನ ಓಪನ್ ಆದ್ಮೇಲೆ ನಾನೆಲ್ಲ ಏನ್ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ, ತೋರಿಸ್ತೀನಿ ನಾನು ನಿಮ್ಗೆ. ಇವಾಗ ಬಿಸ್ನೆಸ್ ಐಡಿಯಾ ಕೇಳಿದ್ರಲ್ಲ ಅವ್ರ ಬಗ್ಗೆ ಹೇಳ್ತೀನಿ ನಾನು. ನಾವು ಮಾಡೋಂಥ ಬಿಸ್ನೆಸ್ಗಳು ಏನಿದ್ದಾವೆ ಅಂದ್ರೆ ಬಿಸ್ನೆಸ್ ಫೀಲ್ಡ್ ಅಲ್ಲಿ, ಸ್ಟಿಚಿಂಗ್ ಫೀಲ್ಡ್ ಅಲ್ಲಿ ಫಸ್ಟ್ ಹೇಳಿದ್ನಲ್ಲ, ಚಿಕ್ಕ ಮಕ್ಕಳ ಲಂಗ ಬ್ಲೌಸು, ಆಮೇಲೆ ಕುರ್ತೀಸು, ಆಮೇಲೆ ಲಾಂಗ್ ಫ್ರಾಕ್ಸ್ ಇವೆಲ್ಲ ಇದಾವಲ್ಲ. ಸೊ ಲಾಂಗ್ ಫ್ರಾಕ್ಸೇ ಹಿಡ್ಕೊಳ್ಳೋಣ ಒಂದು ಅನ್ಕೊಳ್ಳೋಣ ಯಾವ ಥರ ಮಾಡೋದು. ಅದಕ್ಕೆ ಒಂದು 3 ಮೀಟ್ರಿಗೆ ಒಂದೊಂದು ಫ್ರಾಕ್ ಮಾಡ್ಬೋದು, 52. ಯಾಕಂದರೆ ಮೇಲೆ ಒಂದು ಅರ್ಧ 1 ಮೀಟ್ರು ಅಥವಾ 70-80 ಸೆಂಟಿಮೀಟರ್ ಬ್ಲೌಸ್ಗಾಗುತ್ತೆ. ಯಾಕೆ ಸಾರಿ ಪನ್ನ ಅಲ್ವಾ. ಮಿಕ್ಕಿದು 220, 210 ಕೆಳಗಡೆ ಫ್ರಾಕ್ಗಾಗುತ್ತೆ. ಅದಕ್ಕೆ ಪಾಲಿಸ್ಟರ್ ಲೈನಿಂಗ್ ಹಾಕ್ತೀವಿ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಒಂದು 300 ರುಪೀಸ್ ಸಾರಿ ತೊಗೊಳ್ಳೋಣ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ಪಾಲಿಸ್ಟರ್ ಲೈನಿಂಗ್ ಎಷ್ಟು ಮೀಟ್ರ್ ಆಗುತ್ತೆ, ಒಂದು 3 ಮೀಟ್ರ್ ಇಟ್ಕೊಳ್ಳೋಣ. ಪಾಲಿಸ್ಟರ್ ಲೈನಿಂಗ್ ಅಂದರೆ 25 ರುಪೀಸ್ ಮೀಟ್ರ್. 25 ರುಪೀಸು, ಇದು 300 ಅಂದರೆ 300 ಅಂದರೆ 375 ಆಯಿತು. ಇನ್ನು ಸ್ಟಿಚಿಂಗ್ ಚಾರ್ಜ್, ಕಟಿಂಗ್ ನೀವೇ ಮಾಡಿದ್ರೆ ಒಂದು 100-150 ರೂಪಾಯಿ ಮಿಕ್ಕುತ್ತೆ. ಬೇರೆಯವ್ರು ಕೊಟ್ಟರೆ ಮಾತ್ರ ಬೇರೆ ಕೊಟ್ಟು ಸ್ಟಿಚಿಂಗ್ ಮಾಡಿದ್ರೆ ಒಂದು 300 ಇಟ್ಕೊಳ್ಳಿ. 675 ಅಥವಾ 700 ಒಂದು ಫ್ರಾಕ್ ರೆಡಿ ಆಗುತ್ತೆ ಓನಾಗಿ ನಿಮಗೆ. ನೀವು ಸ್ಟಿಚಿಂಗ್ ಮಾಡ್ಕೊಂಡ್ರೆ ನಿಮಗೆ ಮಿಕ್ಕುತ್ತೆ 300 ರುಪೀಸು. ಬಟ್ ಬೇರೆ ಕೊಟ್ಟು ಮಾಡಿಸ್ತೀನಿ ಅಂದ್ರೆ ಮಾತ್ರ ಒಂದು 700 ವರೆಗೂ ಒಂದು ಫ್ರಾಕ್ ಆಗುತ್ತೆ. ಅದನ್ನು ನೀವು 1000, 1100, 1200ಗೆ ಸೇಲ್ ಮಾಡ್ಬೋದು. ತುಂಬ ಅಂದರೆ ಕೆನ್ನೆವೆಲ್ಲ ಹಾಕೋಕ್ಕಿಲ್ಲ. ಅಟ್ಲೀಸ್ಟು ನೀವು ಒಂದು 700 ರೂಪಾಯಿ ಕೊಟ್ಟು ಸ್ಟಿಚಿಂಗ್ ಮಾಡಿದ್ರೆ, ನಾನು 300 ರೂಪಾಯಿ ಸೀರೆ ಹೇಳ್ತಾ ಇದ್ದೀನಿ, ಅದ್ರ ಕಡಿಮೆ ಹೋಲ್ಸೇಲಲ್ಲಿ ತೊಗೊಂಡು ಅದಕ್ಕೆಲ್ಲ ಕಡಿಮೆ ಕೂಡ ತೊಗೋಬೋದು. ಇದರಲ್ಲಿ ಯಾವುದಂದ್ರೆ ಪ್ಯೂರು ಶಿಫಾನು ಮತ್ತು ಜಾರ್ಜೆಟ್ಟು ಥರ ಸ್ಮೂತಾಗಿ ಸ್ಯಾರೀಸ್ ಇರ್ತಾವಲ್ಲ, ಅದರಲ್ಲಿ ಮಾಡ್ಬೋದು. ನಮ್ಗೆ ಡಿಪೆಂಡು. ನಾವು ಹೋಲ್ಸೇಲಾಗಿ ನಾವು ಸೂರತ್ಗೆಲ್ಲ ಹೋಗಿ ತಂದಿವಂದ್ರೆ 175, 180ಗೆಲ್ಲ ಒಳ್ಳೆ ಸ್ಯಾರೀಸ್ ಬರ್ತಾವೆ ಅಲ್ಲಿ. ಆ ಥರ ತಂದು ಕೂಡ ನಾವು ಒಂದು 250, ನಾವು ಸ್ಟಿಚಿಂಗ್ ಮಾಡಿದ್ರೆ 250, 300ಗೆಲ್ಲ ನಾವೇ ಫ್ರಾಕ್ ರೆಡಿ ಮಾಡ್ಬೋದು. ಒಳ್ಳೆ ಫ್ರಾಕ್ಸ್ ಸೂಪರ್. ಒಂದು ವೇಳೆ ಸಪೋಸ್ ಕೆನ್ ಹಾಕಿವಿ ಸಾರಿ ಗೌನಿಗೆ ಅಂದರೆ 1400, 1500 ಸೇಲ್ ಮಾಡ್ಬೋದು ಆ ಫ್ರಾಕ್ನ. ಸ್ವಲ್ಪ ಪಫ್ ಸ್ಲೀವ್ಸು, ಸ್ವಲ್ಪ ನೆಕ್ ಕಟ್ ವರ್ಕು, ಇವು ಕಟ್ ವರ್ಕ್ ಟ್ರೆಂಡ್ ಇದೆಯಲ್ಲ, ಕಟ್ ವರ್ಕು ಈ ಥರ. ಅಂದರೆ ನೀವು ಒಂದು 500 ರೂಪಾಯಿ ನೀವು ಹಾಕಿದ್ರೆ ಒಂದು 250 ಅಥವಾ 300 ರೂಪಾಯಿ ಪ್ರಾಫಿಟ್ ಇಟ್ಕೊಂಡು ಮಾರಬೇಕು. ಜಾಸ್ತಿ ಪ್ರಾಫಿಟ್ ಇಟ್ಕೊಂಡು ಡಬಲ್ ಪ್ರಾಫಿಟ್ ಹಾಕ್ಬಾರ್ದು, ಬಿಸ್ನೆಸ್ಸು ಮುಂದಕ್ಕೆ ಹೋಗಲ್ಲ. ಸರಿನಾ? ಇವಾಗ ನಾನು ಅಷ್ಟೇ ಫ್ರಾಕ್ ಸ್ಟಿಚ್ ಲೆಹಂಗಾ ಬ್ಲೌಸ್ ಸ್ಟಿಚ್ ಮಾಡಿಸ್ನಲ್ವಾ, ಸ್ಟಿಚ್ ಮಾಡಿದ್ರೆ ನನಗೆ ಎಷ್ಟಾಗುತ್ತೆ ಸ್ಟಿಚ್ ರೇಟ್ ಎಲ್ಲ ನನಗೆ ಬಂದ್ಬಿಟ್ಟು ಅದು ನನಗೊಂದು 500 ಚಿಲ್ಲರೆನೇ ಬರ್ತಾ ಇದೆ. ಯಾಕಂದರೆ ಕ್ಲಾತು, ಸ್ಟಿಚಿಂಗ್ ಚಾರ್ಜ್ ಜಾಸ್ತಿ ಕೊಡ್ತೀನಿ ನಾನು. ಯಾಕಂದರೆ ಟೈಲರ್ಸಿಗೆ ಅಭ್ಯಾಸ ಇಲ್ಲ ಲೆಹಂಗಾ ಬ್ಲೌಸ್ ಹೊಲಿಯೋದು. ನಮ್ಮ ಟೈಲರ್ಸಿಗೆ ಸ್ವಲ್ಪ ಲೇಟ್ ಆಗುತ್ತೆ. ಅವ್ರಿಗೆ ದಿನ ಕೂಲಿ ಅಂತಂದರೆ ಒಂದು ಏನಿಲ್ಲ ಅಂದ್ರೆ ಅವ್ರಿಗೆ ದಿನ ಒಂದು 800ಲಿಂದ 1000 ರೂಪಾಯಿ ಆಗಲೇಬೇಕು. ಅದರಲ್ಲಿ ಎಂತ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಅವ್ರು ನೋಡೋಕೆ ನಮ್ಗೆ ಆಗಲ್ಲ. ಆ ಥರ ಫೇಸ್ಗಳು ಆಗಿಬಿಡ್ತವೆ. ಸೊ ಆ ಥರ ಪೇಮೆಂಟ್ ಕೊಡಬೇಕಾದ್ರೆ ನಾನು ಸ್ವಲ್ಪ ಅವ್ರನ್ನ ಕವರ್ ಮಾಡ್ಕೋಬೇಕು, ಈ ಕಡೆ ಸ್ಟಿಚಿಂಗು ಮಾಡಿಸ್ಬೇಕು ಅಂತ ನಾನು ಏನು ಮಾಡ್ತೀನಿ ಗೊತ್ತಾ, ಒಂದು ಕಸ್ಟಮರ್ 3 ಪೀಸಸ್ಸು 4 ಪೀಸಸ್ ಬ್ಲೌಸಸ್ ಕೊಡ್ತೀನಿ, 1-2 ಪೀಸು ಲೆಹಂಗಾ ಬ್ಲೌಸ್ ಕೊಡ್ತೀನಿ. ಅವಾಗ ನನಗೆ ಕವರ್ ಆಗುತ್ತೆ. ನನಗೂ ಸ್ವಲ್ಪ ಕಸ್ಟಮರ್ದು ಸ್ಟಿಚಿಂಗು ಆಗುತ್ತೆ, ಮತ್ತು ಅದರಲ್ಲಿ 2 ಪೀಸು ಲೆಹಂಗಾ ಬ್ಲೌಸ್ಗೂ ಸ್ಟಿಚಿಂಗ್ ಆಗುತ್ತೆ. ಈ ಥರ ಪ್ಲಾನ್ ಮಾಡಿ ಟೈಮ್ ಸಿಕ್ಕಾಗ ಈ ಥರ ಮಾಡಿಸ್ತಾ ಇದ್ದೀನಿ. ಒಂದು ಬಿಲೋ 10 ಇಯರ್ಸ್ವರೆಗೂ ಮಾಡ್ಸೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ನೀವು ಮಾಡಿಸ್ಬೇಕಾದ್ರೂ ಮಾಡಿಸ್ಬೋದು. ನಿಮ್ಗೆ ಚಿಕ್ಕ ಮಕ್ಕಳದಂದ್ರೆ ಲಂಗ ಬ್ಲೌಸ್ ನಿಮ್ಗೆ ತುಂಬ ಚೀಫಲ್ಲೇ ಆಗುತ್ತೆ. ನಿಮಗೆ ನೀವು ಸ್ಟಿಚಿಂಗ್ ಮಾಡೋದಾದ್ರೆ 300 ಒಳಗಡೆ ಆಗುತ್ತೆ. ಹೊರಗಡೆ ಸ್ಟಿಚ್ ಮಾಡ್ಬೇಕಾದ್ರೆ ಸ್ವಲ್ಪ ಕಾಸ್ಟ್ ಆಗುತ್ತೆ. ನೋಡ್ರಿ, ನನಗಾದ್ರೆ ಈ ಕಾಮೆಂಟ್ ಇನ್ನ ತುಂಬಾ ಇದಾವೆ ಹೇಳೋವು, ಬಟ್ ನಾನು ಸ್ವಲ್ಪ ಹೇಳ್ತಾ ಇದ್ದೀನಿ ನಿಮ್ಗೆ ಅಷ್ಟೇ. ಬಟ್ ನೀವು ಬಟ್ಟೆ ಒಂದೇ ಸರ್ತಿ, ಯಾಕಂದ್ರೆ ನಾನು ಹೇಳಿದ್ನಲ್ಲ ಕಲರ್ಗೆ 4 ಕಲರ್ ಒಂದು ಕಲರ್ಗೆ 4 ಇರಬೇಕು. 4 ಅಂದರೆ ಒಂದು ಎಸ್, ಎಮ್, XXL, XL, XXL. ಫಸ್ಟು ಸ್ಮಾಲು ಎಸ್ ಅಂದರೆ ಸ್ಮಾಲ್ ಅಂದರೆ ಎಸ್ ಅಲ್ವಾ, ಎಸ್, ಮೀಡಿಯಮ್, ಎಲ್, ಲಾರ್ಜ್, ಆಮೇಲೆ XL, XXL. ಇಷ್ಟು ಮಾತ್ರ 5 ಇರಬೇಕು. ಅಂದರೆ ನೀವು 5 ಸೀರೆ ತೊಗೋಬೇಕು. 5 ಸೀರೆ ತೊಗೊಂಡ್ಬಿಟ್ಟು 2 ಮೀಟ್ರಿಗೆ ಒಂದೊಂದು ಫ್ರಾಕ್ ಮಾಡಿದ್ರೆ ಕೂಡ ಚಿಕ್ಕ ಮಕ್ಕಳಿಂದ ಸ್ಟಾರ್ಟಿಂಗ್ಲಿಂದ 5 ಇಂಟು ಮತ್ತೆ 5 ಸೀರೆ ತೊಗೊಂಡ್ರೆ ಒಂದೊಂದು ಅದಕ್ಕೆ 3 ಮಾಡ್ಕೊಂಡ್ರೆ ಕೂಡ, ಅಂದರೆ ಬ್ಲೌಸು ಸ್ವಲ್ಪ ಮೇಲಿನ ಪಾರ್ಟಿಗೆ ಬೇರೆ ಯೋಗಿ ಬೇರೆ ಕ್ಲಾತ್ ಯೂಸ್ ಮಾಡಿದ್ರೆ ಕೂಡ ಒಂದು 5 ಮೀಟ್ರಿಗೆ 1-2 ಮೀಟ್ರಲ್ಲಿ 1.5 ಮೀಟ್ರಲ್ಲಿ ಕೂಡ ಮೇಲಿನ ಚಿಕ್ಕ ಪಾರ್ಟ್ ಅಲ್ವಾ ಆಗಿಬಿಡುತ್ತೆ. ನೋಡ್ರಿ, 5 ಮೀಟ್ರಿಗೆ 15 ಫ್ರಾಕ್ಸ್ ಆಗ್ತವೆ. ಈ ಥರ ಪ್ಲಾನ್ ಮಾಡಿಕೊಂಡು ನೀವು ಮಾಡ್ಕೋಬೋದು ಬಿಸ್ನೆಸ್ಗಳು. ಫ್ರಾಕ್ಸು, ಲೆಹಂಗಾ ಬ್ಲೌಸು ಏನಾದರೂ ಕೂಡ ಮಾಡ್ಬೋದು. ಮಾಡ್ಬೇಕಂತ ಮನಸ್ಸಿನಾಗ ಇಚ್ಛೆ ಇದ್ರೆ, ಅದೇ ಹೇಳೋದು, ಆಲೋಚನೆ ಮಾಡಿದ್ಮೇಲೆ ಅದನ್ನು ಆಚರಣೆ ಮಾಡ್ಬೇಕಂತ ಹೇಳ್ತಿರೋದು.
ಎಲ್ಲನೂ ಆಗುತ್ತೆ. ಯಾರಾದರೆ ಬಿಸ್ನೆಸ್ ಇಲ್ಲ ನನಗೆ ಬ್ಲೌಸ್ ಬರ್ತಾ ಇಲ್ಲ ಅನ್ನೋರು ಸುಮ್ಮನೆ ಕೂಡಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಏನು ಅನಿಸಿತ್ತೋ, ನಿಮ್ಗೆ ಯಾವ್ದು ಇಷ್ಟನೋ ಸ್ಟಿಚಿಂಗಲ್ಲಿ. ಯಾಕಂದರೆ ನಾನು ಹೇಳೋದು ಒಂದೇ, ಈ ಫೀಲ್ಡಲ್ಲಿ ಬರಬೇಕಾದ್ರೆ ಸ್ಟಿಚಿಂಗ್ ಫೀಲ್ಡಲ್ಲಿ ಇಷ್ಟಪಟ್ಟೆ ಬರಬೇಕು, ಕಷ್ಟಪಟ್ಟು ಬರಬಾರ್ದು ಯಾವತ್ತಾರು. ಬಂದೀವಾ ಸಕ್ಸಸ್ ಆಗಿ ತೋರಿಸ್ಬೇಕು. ಸಕ್ಸಸ್ ಆಗ್ಲಾರ್ದ ನನಗೆ ಆಗ್ತಾ ಇಲ್ಲ ಸ್ಟಿಚಿಂಗ್ ಮಾಡೋಕ್ಕೆ, ಬೆನ್ನು ನೋಯಿಸ್ತಾ ಇದೆ ನನಗೆ, ನೋಡಿ ಕಣ್ಣು ನೋಯಿಸ್ತಾ ಇದ್ದಾವೆ, ಈ ಥರ ಅನ್ಬಾರ್ದು. ಯಾಕಂದರೆ ನಾವು ಮಾಡೋ ಕಷ್ಟನ, ನಾವು ಮಾಡೋ ಕೆಲಸನ ನಾವು ಇಷ್ಟಪಡ್ತಾ ಇದ್ವಿ. ಇಷ್ಟ ಇದ್ದಲ್ಲಿ ಕಷ್ಟ ಎಲ್ಲಿರುತ್ತೆ ಹೇಳಿ? ಇರಲ್ಲ. ಸೊ ನಾವು ಅದನ್ನ ನಾವು ಟೈಲರಿಂಗ್ನಲ್ಲಿ ಸ್ಟಿಚಿಂಗ್ ಮಾಡಿದ್ರೆ ನೋವಾಗುತ್ತಾ? ಮಾಡಿಲ್ಲ ಅಂದ್ರೆ ಮನೆ ಕೆಲಸ ಮಾಡಿದ್ರು ಬೆನ್ನು ನೋವು ಬಂದೇ ಬರುತ್ತಲ್ಲ. ಯಾವ ಕೆಲಸ ಮಾಡಿದ್ರು ಬೆನ್ನು ನೋವು ಅಂದ್ರೆ ಕಾಮನ್ ಇರೇ ಇರುತ್ತೆ. ನಾವು ಅದಕ್ಕೇನೆ ಯಾಕೆ ಅನ್ಕೋಬೇಕು ನಾನು ಸ್ಟಿಚಿಂಗ್ ಮಾಡಿದೀನಿ ಅದಕ್ಕೆ ಬೆನ್ನು ನೋವು ಬಂದೆ ಅಂತ ಯಾಕೆ ಅನ್ಕೋಬೇಕು? ಮನೆಗೆ ಸ್ಟಿಚಿಂಗ್ ಮಾಡಿಲ್ಲ ಅಂದ್ರೆ ಮನೆ ಕುಂತು ಕಸ ಬಳಿದಿವ, ಪಾತ್ರೆ ತೊಳೆದಿವ, ಬಟ್ಟೆ ಮಾಡಿಸಿದ್ವ, ಬಟ್ಟೆ ವಾಶ್ ಮಾಡಿದಿವ, ಇದ್ರಲ್ಲೂ ಬೆನ್ನು ನೋವುಗಳು ಬಂದೇ ಬರುತ್ತಲ್ಲ. ಸೊ ಇದಕ್ಕೆ ಕಂಪೇರ್ ಮಾಡಬಾರ್ದು. ನಿಮ್ಗೆ ಮಾಡ್ಬೇಕಂತ ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ 100% ನೀವು ಬಂದು ನೀವು ಸಕ್ಸಸ್ ಆಗ್ಬೇಕು. ಸಕ್ಸಸ್ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ತಗೊಂಡು ನೀವು ಫೀಲ್ಡಲ್ಲಿ ಬರಬೇಕು. ನನಗೆ ಏನಾಗುತ್ತೋ ಏನಿಲ್ಲೋ, ನಾನು ಮಾಡಿದ್ರೆ ಆಗುತ್ತೋ ಇಲ್ಲೋ ಅನ್ನೋದು ಬರಬಾರ್ದು ಯಾವತ್ತು ಕೂಡ. ಯಾಕಂದ್ರೆ ಆ ಥರ ಇದ್ದವ್ರು ಫೀಲ್ಡ್ನಾಗ ಬರಲೇಬಾರ್ದು. ಈಗ ನಾನು ಕೂಡ ಹೇಳಿದ್ನಲ್ಲ, ನಾನು ಟೈಲರ್ಸಿಗೆ ನಾನು ಈ ಥರ ಕೊಡ್ತಾ ಇದ್ದೀನಿ, ಈ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡೋಣ, ಈಗ ಸದ್ಯಕ್ಕೆ ನಮ್ಮ ವರ್ಕ್ಶಾಪ್ ಬೇರೆ ತೋರಿಸ್ತೀನಿ, ನಾನು ಶಾರ್ಟ್ಸ್ ವಿಡಿಯೋ ಮಾಡ್ತೀನಿ. ನಾನು ಇನ್ನೂ ಅದು ವಿಡಿಯೋ ಸ್ವಲ್ಪ ವರ್ಕ್ ನಡಿಬೇಕಾದ್ರೆ ಮಾಡಿದ್ದೆ, ಬಟ್ ಇನ್ನು ಇವಾಗ ವರ್ಕ್ ಸ್ಟಾರ್ಟ್ ಆದಮೇಲೆ ಮಾಡಿಲ್ಲ, ಟೈಮೇ ಸಿಗ್ತಾ ಇಲ್ಲ. ನನಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಇದೆ. ನಿನ್ನೆಲ್ಲ ಫುಲ್ಲು ಕ್ಲೀನ್ ಮಾಡಿಸ್ತೋಳೆ ನನಗೆ ಫುಲ್ಲು ಡಸ್ಟ್ ಆಗಿ, ಡಸ್ಟ್ ಸಲ ಟ್ಯಾಬ್ಲೆಟ್ ತೊಗೊಂಡ್ರೆ ಅದು ಬೇರೆ ಪ್ರಾಬ್ಲಮ್ ಆಗಿ, ಅಂದರೆ ಒಂಥರ ಸೀನಿಯರೇ ಸ್ವಲ್ಪ ಹೀಟ್ ಜಾಸ್ತಿ ಆಗಿಬಿಟ್ಟು ಬ್ಲಡ್ ಬರೋಂಗಾಗಿ ಈ ಥರ ಆಗುತ್ತೆ. ಯಾಕಂದರೆ ಇವಾಗ ಕೂಡ ಹುಷಾರಿಲ್ಲ, ಬಟ್ 2 ಡೇಸ್ಗೆ ಒಂದ್ಸರನ ವೀಡಿಯೋ ಬಿಡೋಣ. ಯಾಕಂದರೆ ಇದೆಷ್ಟು ಮಾತಾಡಿ ನಾನೊಂದು 400-500 ಅಕ್ಷರಗಳು ಮಾತಾಡಿರ್ಬೇಕು ಮಾತುಗಳನ್ನ. ಅಟ್ಲೀಸ್ಟ್ ಒಂದು 15 ನಿಮಿಷ 10 ನಿಮಿಷ ಮಾತಾಡಿರ್ಬೇಕು. ಇಷ್ಟು ಮಾತಲ್ಲಿ ಯಾವುದೋ ಒಂದು ಮಾತು ನಿಮ್ಮನ್ನ ಇಂಪ್ರೆಸ್ ಮಾಡಿದ್ರೆ, ನೀವು ಮಾಡ್ಬೇಕನ್ನೋದು ನಿಮ್ಮದು ಸಂಕಲ್ಪನ ನಿಶ್ಚಯ ಅಂದರೆ ದೃಢಪಡಿಸ್ಕೊಂಡು, ನೀವು ಮನಸ್ಸಿನ ಗಟ್ಟಿ ಆಲೋಚನೆ ಮಾಡಿಕೊಂಡು ನೀವು ಮಾಡ್ತೀರ ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ. ನನಗೆ ತುಂಬ ಈ ಫೀಲ್ಡಲ್ಲಿ ಮ್ಯಾಕ್ಸಿಮಮ್ ಟೈಲರ್ಸ್ಗೆ ಡಸ್ಟ್ ಅಲರ್ಜಿ ಇರುತ್ತೆ. ನನಗಂತೂ ತುಂಬ ಡಸ್ಟ್ ಅಲರ್ಜಿ, ಮೂಗಂತೂ ಈಗ ತಡ್ಕೊಳಕ್ಕೆ ಆಗ್ತಾಯಿಲ್ಲ, ಆ ಥರ ಅಲರ್ಜಿ ಆಗಿಬಿಟ್ಟಿದೆ. ಯಾಕಂದರೆ ಈ ಶಾಪು ಮೇಲೆ ಶಿಫ್ಟ್ ಮಾಡೋದು, ಮತ್ತೆ ಮೇಲೆ ಇಲ್ಲಿ ಸಾಮಾನು ಏನಿದೆ, ಯಾಕಂದರೆ ಇದು 10x10 ಅಂದರೆ 100x100 ಫೀಟ್ಸ್ ಅಂಗಡಿ. ಇದು ಮೇಲೆ ಸ್ವಲ್ಪ ಜಾಸ್ತಿ ಇದೆ, ತೋರಿಸ್ತೀನಿ ನಾನು ನಿಮಗೆ, ಸ್ವಲ್ಪ ಜಾಸ್ತಿ ಇದೆ. ಬಟ್ ಇವಾಗ 2 ಮಿಷಿನ್ ಹಾಕಿದ್ದೀನಿ, ಕೆಳಗಡೆ ಒಂದು ಇಟ್ಕೊಂಡಿನಿ ಅಂತ ಹೇಳಿದ್ನಲ್ಲ. ನೋಡೋಣ, ಮೇಲೆ ಇನ್ನೂ ಒಂದು 2-3 ಹಾಕೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಬಟ್ ಹೊಸ ಮಿಷಿನ್ ತೊಗೋಬೇಕಾ ಸೆಕೆಂಡ್ ಹ್ಯಾಂಡ್ ತೊಗೋಬೇಕಾ ಅನ್ನೋದು ಆಲೋಚನೆ ಮಾಡ್ತಾ ಇದ್ದೀನಿ. ನೀವೇನು ಸಜೆಷನ್ ಮಾಡ್ತೀರಾ ನನಗೆ ಹೇಳಬೇಕು. ಯಾರಿಗಾನ ಗೊತ್ತಿದ್ರೆ ಹೇಳಿ, ನೀವೇನು ಮಾಡ್ತೀರಾ, ಹೊಸ ಮಿಷಿನ ಸೆಕೆಂಡ್ ಹ್ಯಾಂಡ್ ಮಿಷಿನ್ ಅಂತ. ನಾನು ಆಲೋಚನೆ ಮಾಡ್ತಾ ಇದ್ದೀನಿ, ನೋಡ್ಬೇಕು ಯಾವ್ದು ತೊಗೋಬೇಕು ಯಾವುದಿಲ್ಲ ಅಂತ. ಇನ್ನೊಂದು ಅಟ್ಲೀಸ್ಟ್ ಈಗ, ಯಾಕಂದರೆ ನಾವೆಲ್ಲೋ ಹೋಗಿ ಬಟ್ಟೆ ಕೊಂಡ್ಕೊಂಡು ಬರಕ್ಕೆ ಹೋಗ್ತೀವಲ್ವ, ಚಿಕ್ಕ ಮಕ್ಕಳು ಲೆಹಂಗಾ ಬ್ಲೌಸ್ ಅವೆಲ್ಲನು, ಅದರದ್ದೇ ನಮಗೆ ಬರಲಾರ್ದಂತೂ ಯಾವುದಿಲ್ಲ ಕೆಲಸ. ಲೆಹಂಗಾ ಬ್ಲೌಸ್ ಲೇಡೀಸ್ ವೇರ್ ಪ್ರತಿಯೊಂದು ಕಟಿಂಗ್ ಬರುತ್ತೆ, ನನಗಂತೂ ಬರುತ್ತೆ. ಬಟ್ ಬರ್ಲಾರ್ದವ್ರಿಗೆ ಗೊತ್ತಿಲ್ಲ. ಬಟ್ ನೋಡ್ಕೊಂಡ್ರೆ ಯೂಟ್ಯೂಬಲ್ಲಿ ಎಲ್ಲ ಬರ್ತದೆ. ಇವತ್ತು ನಾಳೆ ಎಲ್ಲನೂ ತುಂಬ ಫಾಸ್ಟ್ ಇದೆ ಜನ್ರೇಷನ್. ಸೊ ನಾವು ಅಲ್ಲಿ ತಂದು ಅಲ್ಲಿ ಮಾರೋದಕ್ಕಿಂತ ಕೂಡ ನಾನೇ ಸ್ಟಿಚ್ ಮಾಡಿ ನಾನೇ ಯಾಕೆ ಮಾರಬಾರ್ದು ಅನ್ನೋದೇ ಐಡಿಯಾ ನನಗೆ ಬಂದಿರೋದು. ಇವಾಗ ನನ್ನ ಮೊದಲಿಂದ ಇತ್ತು ಬಿಡು, ಇವತ್ತಂತ ಬಂದಿಲ್ಲ ಆಲೋಚನೆ ಅಲ್ಲ. ನಾನು ಸ್ಟಾರ್ಟಿಂಗ್ಲಿಂದ ನನ್ನ ಮೈಂಡಲ್ಲಿ ಅದೇ ಫಿಕ್ಸ್ ಇದೆ. ನಾನೇ ಸ್ಟಿಚ್ ಮಾಡಿದ್ದು. ನಾನು ಎಷ್ಟು ಗೊತ್ತಾ, ಚೆನ್ನಾಗಿ ಒಳ್ಳೆ ಫ್ರಾಕ್ಸ್ ಮಾಡಿ ಸ್ಟಿಚಿಂಗ್ ಮಾಡಿ ಸೇಲ್ ಮಾಡಿದ್ದೀನಿ ಕರೋನಾಕ್ಕಿಂತ ಬಿಫೋರು. ತುಂಬ ಒಳ್ಳೆ ಫ್ರಾಕ್ಸ್, ನಮ್ಮ ಹನಿಗೆ ಹೊಲ್ದಿದ್ದ ಫ್ರಾಕ್ಸ್ಗಳು ನೋಡಿದ್ರೆ ನೀವೇನಂತಾರೆ, ಎಷ್ಟು ಒಳ್ಳೆ ಫ್ರಾಕ್ಸ್ ಎಲ್ಲ ಹೊಲ್ದಿನಿ ಗೊತ್ತಾ ನಾನು. ಆದರೆ ಇವಾಗ ಏನಾಗಿದೆ ಅಂದರೆ ಸ್ಪೇಸ್ ಇಲ್ಲ. ಅವಾಗ ಸ್ಪೇಸ್ ಇತ್ತು, ಮಾಡ್ತಾ ಅನ್ನೋದು ನಂಗೆ ಕರೋನಾ ಬಂತು, ಅದೊಂಥರ ಲಾಸ್ ಆಯ್ತು. ಇವಾಗ ಸ್ಪೇಸ್ ಇಲ್ಲ, ಮಾಡ್ಬೇಕಂದ್ರೂ ಸ್ಪೇಸ್ ಇಲ್ಲ. ಲೆಹಂಗಾ ಯಾವತ್ತುಗಳು ಫ್ರಾಕ್ಗಳು ಹೊಲ್ತೀವಲ್ಲ, ಸ್ವಲ್ಪ ಸ್ಪೇಸು ಜಾಸ್ತಿ ಬೇಕು. ಯಾಕಂದ್ರೆ ಲೆಹಂಗಾಗಳಿಗೆ ಫ್ರಾಕ್ಗಳಿಗೆ ಕೆನ್ ಹಾಕ್ಬೇಕು, ಸ್ವಲ್ಪ ಜಾಗ ಅದು ಕಟಿಂಗ್ ಮಾಡೋಕ್ಕೆ. ಟೇಬಲ್ ಟೇಬಲ್ ಚಿಕ್ಕದು ಮಾಡಿಸ್ಕೊಂಡೆ ನಾನು. ಇನ್ನೊಂದು ವಿಷಯ, ಯಾವ ಥರ ಸೇಲ್ ಮಾಡ್ಬೇಕಂತ ಇದನ್ನು ಹಾಕಿದ್ರು ಅವರು ಕಾಮೆಂಟಲ್ಲಿ. ಸೇಲಿಂಗ್ ಏನು ತೊಂದರೆ ಇಲ್ಲ, ಯಾಕಂದರೆ ಸೇಲಿಂಗ್ ಮಾಡ್ಬೇಕಾದ್ರೆ ನಾವು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದು. ಇಲ್ಲ, ಇನ್ನೊಂದು ಐಡಿಯಾ ಏನಂತಪ್ಪ ಅಂದರೆ, ನಮ್ಮದು ಪ್ರಾಡಕ್ಟ್ ಏನಿದೆಯೋ, ನಮ್ಮದು ಪ್ರಾಡಕ್ಟ್ ಇಷ್ಟು ಅಂತ ಬಲ್ಕ್ನಲ್ಲಿ ರೆಡಿ ಮಾಡ್ಬೇಕು. 1-2 ಪೀಸ್ ರೆಡಿ ಮಾಡಿ ತೊಗೊಳಂದ್ರೆ ಯಾರು ತೊಗೊಳಲ್ಲ. ಬಲ್ಕ್ ಪೀಸಸ್ ಅಂದರೆ ಮಿನಿಮಮ್ ಕ್ವಾಂಟಿಟಿ ಇರಬೇಕು, ಜಾಸ್ತಿ ಕ್ವಾಂಟಿಟಿ. ಬಲ್ಕ್ ಅಂತಾರೆ ಅದನ್ನು. ಕ್ವಾಂಟಿಟಿ ಜಾಸ್ತಿ ಇದ್ಬಿಟ್ಟು ನೀವು ಮಾಡಿದ ಪೀಸ್ಗಳನ್ನ ಎಷ್ಟು ಚಿಕ್ಕ ಬೇಬಿಲಿಂತ ಮಾಡಿದ್ರ, ಎಷ್ಟು ಇಯರ್ಲಿಂತ ಮಾಡಿದ್ರೆ ಎಲ್ಲಿವರೆಗೂ ಮಾಡಿದ್ರ
ಅನ್ನೋದೊಂದು ಚಾರ್ಟ್ ಮಾಡಿಕೊಂಡು ನೀವು ಮಾಡಿದ ಪೀಸಸ್ನ ಶಾಂಪಲ್ ತಗೊಂಡು ಮೇನ್ ಮಾರ್ಕೆಟ್ ಏನಿರುತ್ತಲ್ಲ ನಿಮ್ಮ ಏರಿಯಾದಲ್ಲಿ, ಯಾಕಂದ್ರೆ ಇನ್ಸ್ಟಾಗ್ರಾಮ್ಗೆ ಇದೆಲ್ಲ ಹಾಕಕ್ಕೆ ಕೆಲವೊಂದು ಜನಕ್ಕೆ ಬರಲ್ಲ, ಮಾಡ್ಬೇಕಂತ ಇಚ್ಛೆ ಇರುತ್ತೆ. ಆನ್ಲೈನೇ ಇಲ್ಲ, ಆಫ್ಲೈನ್ ಕೂಡ ನಾವು ಸೇಲ್ ಮಾಡ್ಕೋಬಹುದು. ಅಂಗಡಿಗಳ್ದಾಗ ಹೋಗಿ ಪಕ್ಕದಲ್ಲಿ, ನಮ್ಮ ಸಿಟಿ ಪಕ್ಕದಲ್ಲಿ ದೊಡ್ಡ ದೊಡ್ಡ ಸಿಟೀಸ್ ಇರ್ತವೆ, ನಮ್ಮ ಊರ್ ಪಕ್ಕದಲ್ಲಿ, ಇಲ್ಲ ನಾವು ಸಿಟಿಯಾಗಿದ್ರು ನಮ್ಮ ಏರಿಯಾದಾಗ, ಇನ್ನು ಬೆಂಗಳೂರಿನಾಗಿದ್ದೀನಿ ಚಿಕ್ಕಪೇಟೆ ನಾನು ದೊಡ್ಡ ಮಾರ್ಕೆಟ್, ಆ ಥರ ಹೋಗ್ಬಿಟ್ಟು ನೀವು ಮಾಡಿದ ಶಾಂಪಲ್ಸು ತೊಗೊಂಡೋಗಿ, ಎಲ್ಲಿ ನೀವು ಯಾವ ಪ್ರಾಡಕ್ಟ್ ಮಾಡಿದ್ರ, ಕುರ್ತೀಸ್ ಮಾಡಿದ್ರ ಕುರ್ತೀಸ್ ಅಂಗಡಿ ಹೋಲ್ಸೇಲ್ಗೆ, ಫ್ರಾಕ್ಸ್ ಮಾಡಿದ್ರ ಫ್ರಾಕ್ಸ್ ಹೋಲ್ಸೇಲ್ಗೆ, ಅಂದ್ರೆ ಬೇರೆ ಬೇರೆ. ಈಗ ನೀವು ಫ್ರಾಕ್ ಮಾಡಿಬಿಟ್ಟು ಜೇನ್ಸ್ ಪ್ಯಾಂಟ್ ಶರ್ಟ್ ಮಾಡ್ತಾರಲ್ಲ, ಅವ್ರ ಹತ್ರ ಹೋಗಿ ಆ ಥರ ಕೇಳಬಾರ್ದು. ಯಾರಾದರೆ ನಮ್ಗೆ ಸಂಬಂಧಪಟ್ಟದು ವಸ್ತುವನ್ನ ಅವರು ಸೇಲ್ ಮಾಡ್ತಿರ್ತಾರ ಹೋಲ್ಸೇಲ್ ಆಗಿ, ಅವರು ತಗೊಂತಾರೆ. ಯಾಕಂದ್ರೆ ಇದು ನೀಡ್ ಇದೆ, ಇವಾಗ ಅವಸರ ಇದೆ. ಕಂಪಲ್ಸರಿ ಹೋಲ್ಸೇಲರ್ಸು ಯಾರು ನೋಡ್ತಾರೆ ಗೊತ್ತಾ, ನಮ್ಮಂತವ್ರನ್ನೇ ಹುಡ್ಕೋದು. ಯಾರಾದ್ರೂ ಮನೆಗೆ ಸ್ಟಿಚ್ ಮಾಡಿದ್ರು ಅವರು ಫುಲ್ಲು ಈಗ ಹೋಲ್ಸೇಲ್ ಮಾಡ್ತಾರಂದ್ರೆ, ಈಗ ಸೀರೆ ಬಿಸ್ನೆಸ್ ಮಾಡ್ಬೇಕಾದ್ರೆ ಇಲ್ಲಿ ಎಲ್ಲಿ ತಗೊಳಲ್ಲ, ಸೀದಾ ಸೂರತ್ಗೆ ಹೋಗ್ತಾರೆ. ಟೋಟಲ್ 80% ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಸೂರತ್ನಲ್ಲೇ. ಕ್ಲಾತ್, ಯಾವುದೇ ಕ್ಲಾತ್ ಆಗಲಿ, ಸಿಂಥೆಟಿಕ್ ಪ್ರತಿಯೊಂದು. ಇನ್ನ ಮಗ್ಗದ ಮೇಗ ನೈಯಂತ ಕ್ಲಾತ್ಗಳಾದ್ರೆ ಈ ಕಡೆ ಧರ್ಮವರಂ, ನಮ್ದು ಗದ್ವಾಲ, ನಾರಾಯಣಪೇಟ, ಈ ತರ ಆಂಧ್ರ ಕಡೆ, ಮತ್ತೆ ಈ ಕಡೆ ಬೆಂಗಳೂರು ಸಿಲ್ಕ್ ಅಂದ್ರೆ ಬೆಂಗಳೂರಲ್ಲಿ, ಮೈಸೂರು ಸಿಲ್ಕ್ ಅಂತ ಮೈಸೂರಲ್ಲಿ, ಈ ತರ ಮ್ಯಾನುಫ್ಯಾಕ್ಚರ್ಸ್ ಮಾಡ್ತಾರೆ. ಬಟ್ ಮ್ಯಾಕ್ಸಿಮಮ್ ಸಿಂಥೆಟಿಕ್ ಅಂತಂದ್ರೆ ಸೂರತೆ. ಅದು ಕೂಡ ಈಗ ಒಂದು ಕ್ಲಾತ್ ಇರುತ್ತೆ, ಗ್ರೇ ಕ್ಲಾತ್ ಅಂತಾರೆ ಅದನ್ನ. ಈಗ ನಾನು ಸೀರೆ ಉಟ್ಕೊಂಡಲ್ಲ, ಈ ಸೀರೆನ, ಇದು ಗ್ರೇ ಕ್ಲಾತ್ ಓನ್ಲಿ. ಇದು ನಮ್ ತಾತನವರು ಹೊರಗೆಲ್ಲ ಪಂಜೆ ಉಡ್ತಾರಲ್ಲ, ಇದು ಅದೇ ಕ್ಲಾತ್. ಪಂಜೆ ಉಡ್ತಾರೆ ಗೊತ್ತದಲ್ಲ, ವೈಟ್ ಪಂಜೆ, ಅದೇ ಕ್ಲಾತ್. ಇದನ್ನ ಗ್ರೇ ಕ್ಲಾತ್ ಅಂತಾರೆ. ಇದಕ್ಕೆ ಏನ್ ಮಾಡ್ತಾರೆ ಗೊತ್ತಾ, ಇದು ನಮ್ಗೆ ಯಾವ ತರ ಪ್ರಿಂಟ್ ಬೇಕೋ ಆ ತರ ಪ್ರಿಂಟ್ನ ಡೈ ಮಾಡ್ತಾರೆ. ಮಾಡ್ಬಿಟ್ಟು ಆ ಡೈ ಮಾಡೋ ಇದು ಬಂದ್ಬಿಟ್ಟು ನಮ್ಗೆ ಅವ್ರಿಗೆ 5 ರೂಪಾಯಿ ಇಲ್ಲ 10 ರೂಪಾಯಿ ಮೀಟರ್ ಸಿಗುತ್ತೆ. ಓಕೆನಾ. ಇಷ್ಟು ಟೋಟಲ್ ಸಾರಿ ಎಲ್ಲ ಬ್ಲೌಸ್ ಮಾತ್ರ ಬೇರೆ ಪಾಂಪ್ಲಿನ್ ಕ್ಲಾತ್ ಇರುತ್ತೆ, ಸ್ವಲ್ಪ ಲೈಟ್ ಪಾಂಪ್ಲಿನ್, ಅದು ಜಾಸ್ತಿ ಬಂದಿರಲ್ಲ, ಲೈಟ್ ಪಾಂಪ್ಲಿನ್ ಕ್ಲಾತ್. ಈ ಸೀರೆ ಬೇರೆ ಕ್ಲಾತ್. ಇದಕ್ಕೆ ಮ್ಯಾಚ್ ಮಾಡಿ ಇದು ಒಂದು ಡೈ ಮಾಡ್ತಾರೆ, ಇದು ಒಂದು ಡೈ ಮಾಡ್ತಾರೆ. ಇದಕ್ಕೆ ನಾರ್ಮಲ್ ಕ್ಲಾತ್ ಅಂದ್ರೆ ಇದ್ರ ಹೆಸರು ಗ್ರೇ ಕ್ಲಾತ್ ಅಂತಾರೆ. ಎಲ್ಲಿ ಆದ್ರೂ ಕೂಡ ಮ್ಯಾಕ್ಸಿಮಮ್ ಇದು ಸೂರತ್ನ ರೆಡಿ ಆಗುತ್ತೆ. ಇನ್ನೊಂದೇನಂದ್ರೆ ಮಥುರಾ, ಶ್ರೀಕೃಷ್ಣ ಜನ್ಮಸ್ಥಾನ ಇದೆಯಲ್ಲ, ಅಲ್ಲಿ ಕೂಡ ರೆಡಿ ಆಗುತ್ತೆ, ಅಲ್ಲಿ ಕೂಡ ಡೈ ಮಾಡ್ತಾರೆ. ಈ ತರ ನಮ್ಗೆ ಬೈಯರ್ಸ್ ಯಾರಾದ್ರೆ ನಮ್ಮ ಹತ್ರ ಹೋಲ್ಸೇಲ್ ತಗೊಂತಾರೋ ಅವರು ಮನೇಲಿ ಸ್ಟಿಚ್ ಮಾಡೋರ್ನೇ ಹುಡುಕುತ್ತಿರ್ತಾರೆ. ಯಾಕಂದ್ರೆ ಅವ್ರಿಗೆ ಚೀಪ್ ಅಂಡ್ ಬೆಸ್ಟ್ ಸಿಗೋದು ಇಲ್ಲಿಂತಾನೆ. ಸರಿನಾ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಈ ಕಡೆ ಬಿಹಾರ್ ಪಾಟ್ನಾ ಆ ಕಡೆ ಸೈಡು ಸಾರಿ ಪೆಟ್ಟಿಕೋಟ್ಸ್ ಇದಾವಲ್ಲ, ನಾನು ಸ್ಟಿಚ್ ಮಾಡಿ ನಾನು ಕೊಟ್ರೆ 250 ತಗೊಂತೀನಿ ಕನ್ಫರ್ಮ್. 7 ಪೀಸು 6 ಪೀಸು ಲೆಹಂಗಾಗಿ. ಸರಿನಾ. ಅಲ್ಲಿ ಒಂದು 4 ರೂಪಾಯಿ ಮಾತ್ರ ಲೆಹಂಗಾ ರೆಡಿ ಆಗುತ್ತೆ, 4 ರೂಪಾಯಿ. ನೈಟಿ ಎಷ್ಟು ರೂಪಾಯಿಗೆ ರೆಡಿ ಆಗುತ್ತೆ ಗೊತ್ತಾ, ನೈಟಿ ಹೋಲ್ಸೇಲ್ ಮಾರ್ಕೆಟ್ ಇಲ್ಲಂದ್ರೆ ಪಾಮಿಡಿ ಅದು ಆಂಧ್ರದಲ್ಲಿ ಪಾಮಿಡಿ, ಅಲ್ಲಿ 5 ರೂಪಾಯಿಗೆ 6 ರೂಪಾಯಿಗೆ ಒಂದು ನೈಟಿ ರೆಡಿ ಆಗುತ್ತೆ ಗೊತ್ತಾ. ನಂಬ್ತೀರಾ ನೀವು? ಇದೆಲ್ಲಾನು ಪ್ರೊಸೆಸಿಂಗ್ ಯಾರಂದ್ರೆ ತಗೋಬೇಕು ಅನ್ನೋ ಹೋಲ್ಸೇಲರ್ ಯಾರು ಇರ್ತಾರಲ್ಲ, ನೀವು ಏನ್ ಮಾಡೋದು, ನಿಮ್ ಶಾಂಪಲ್ಸ್ ತಗೊಂಡು ಸೀದಾ ಮಾರ್ಕೆಟಲ್ಲಿ ಒಂದು 10, 15 ಅಂಗಡಿ 20 ಅಂಗಡಿ ತಿರುಗಿದ್ರೆ ನಿಮ್ಗೆ ಆಟೋಮೆಟಿಕ್ ಒಂದು ಐಡಿಯಾ ಬರುತ್ತೆ, ಯಾರು ತಗೊಂತಾರೆ ಯಾರು ತಗೊಳ. ಅಂದ್ರೆ ನಾನು ಹೇಳ್ದಂಗೆ ಯಾರಿಗೆ ನಮ್ದು ಪ್ರಾಡಕ್ಟ್ ಅವ್ರಿಗೆ ಕನ್ವರ್ಟ್ ಆಗುತ್ತೋ, ನಮ್ಮ ಪ್ರಾಡಕ್ಟ್ ಅವ್ರಿಗೆ ಇಷ್ಟ ನೋಡ್ಕೊಂತಾರಲ್ವ, ಅಂಥವ್ರಿಗೆ ಮಾತ್ರ ನಾವು ಹೋಗಿ ತೋರಿಸ್ಬೇಕು. ಎಲ್ಲರಿಗೂ ತೋರ್ಸಂಗಿಲ್ಲ. ನಮ್ಮ ಲೆಹಂಗಾ ಬ್ಲೌಸ್ ಎತ್ಕೊಂಡು ಸೀರೆ ಅಂಗಡಿ ತೋರಿಸ್ಬಾರ್ದು, ಅದು ಅವ್ರು ತಗೊಳಲ್ಲ. ಯಾಕಂದ್ರೆ ಅವ್ರ ನೆಸಸರಿ ಇಲ್ಲ ಅದು. ಈ ತರ ಎಲ್ಲಿ ಸೇಲ್ ಮಾಡ್ಬೇಕು ಅನ್ನೋದಕ್ಕೆ ನಾನು ಆನ್ಸರ್ ಕೊಟ್ಟಿದ್ದೀನಿ. ಇನ್ನ ಏನಿದೆ ನೋಡೋಣ, ನನ್ನ ಬಿಸ್ನೆಸ್ ಎಲ್ಲಿ ಮಟ್ಟಿಗೆ ಬರುತ್ತೋ. ನಾನಿನ್ನ ಲೆಹಂಗಾ ಬ್ಲೌಸಸ್ ಮಾತ್ರ ಒಂದು ಮಾಡಿಸಿದ್ದೆ, ಒಂದು 6-7 ಸೇಲ್ ಆದವು. ಇನ್ನೊಂದು 2 ಪೀಸ್ ಮಾತ್ರ ಮಿಕ್ಕಿದ್ದಾವೆ. ಒಂದು ಮಾಡ್ದಂಗೆ ನಾನು ಡಿಸ್ಪ್ಲೇ ಮಾಡ್ತಿರ್ತನಲ್ಲ, ಹೋಗ್ತಾ ಇರ್ತವೆ. ಯಾಕಂದ್ರೆ ನನ್ನ ಶಾಪಲ್ಲಿ ಮೇನ್ ರೋಡ್ ಸ್ವಲ್ಪ ಶಾಪ್ ಇದೆ. ಸೊ ನಾನು ಅಲ್ಲಿ ಹ್ಯಾಂಗಿಂಗ್ ಮಾಡ್ತಿರ್ತೀನಿ, ಆಟೋಮೆಟಿಕ್ ಸೇಲ್ ಆಗ್ತಿರ್ತವೆ. ಕೇಳಿ ತೊಗೊಂಡ್ಬಿಡ್ತಾರೆ, ಇದನ್ನು ಕೊಟ್ಬಿಡಿ ಅಂತ. ನಾನು ರೀಸನಬಲ್ ಪ್ರೈಸ್ಗೆ ಇಟ್ಟಿದ್ದೀನಿ. ನನಗೆ 500 ಚಿಲ್ಲರೆ ಥರ ಬಿದ್ದಿದೆ. ನಾನು 800-850 ಕೊಟ್ಬಿಡ್ತೀನಿ. ಅದು ಹೇಳಿದ್ನಲ್ಲ, 3% ಬಿಡಬೇಕು, 1% ನಾವು ಪ್ರಾಫಿಟ್ ತೊಗೋಬೇಕಷ್ಟೇ. ಎಲ್ಲಾನು ಅರ್ಧಕ್ಕರ್ಧ ಹಾಕಿ ಪ್ರಾಫಿಟ್ ಹಾಕಿ ಬಿಸ್ನೆಸ್ಗಳು ಮಾಡಬಾರ್ದು. ಯಾಕಂದ್ರೆ ಆ ಥರ ಬಿಸ್ನೆಸ್ಗಳು ಮಾಡಿದ್ರೆ ತುಂಬ ನಮಗೆ ಲಾಸ್. ಯಾಕಂದ್ರೆ ಅವ್ರ ಹತ್ರ ಜಾಸ್ತಿ ಕಾಸ್ಟ್ಲಿ, ಯಾಕಂದ್ರೆ ಇದ್ದವ್ರು ಇರ್ತಾರೆ, ಎಲ್ಲಾರ್ದವ್ರು ಇರ್ತಾರೆ. ಇದ್ದವ್ರ ಬಳಿ ತಗೊಂಡ್ರೆ ತಪ್ಪಿಲ್ಲ, ಬಟ್ ಇರ್ಲಾರ್ದವ್ರ ಕಡೆ ಬಟ್ಟೆ ಉಟ್ಕೋಬೇಕಂತ ಆಸೆ ಇರ್ತದೆ, ಬಟ್ ತಗೋಬೇಕಂದ್ರೆ ಅವ್ರ ಹತ್ರ ದುಡ್ಡಿರಲ್ಲ. ಆ ಥರ ಮಾಡಕ್ ಹೋಗ್ಬಾರ್ದು. ಎಲ್ಲರಿಗೂ ನಮ್ಮ ಸೇವ್ ಅನ್ನೋದು ಎಲ್ಲರಿಗೂ ಇರ್ಬೇಕು. ನಾವು ಕರೆಕ್ಟ್. ನಾನಾದ್ರೆ ಯಾವತ್ತು ಯಾವ ಪೀಸ್ ತಂದ್ರೆ ಕೂಡ ಸಾರೀಸ್ ಕೂಡ ಇವು ಕೂಡ ಹೈದರಾಬಾದ್ಗೆ ತಂದಿದ್ದೆ ಒಂದ್ಸಲ ನೆನಪಿದೆ. ನಾನು 2 ಸೀರೆ ನನಗೆ ಇಷ್ಟ ತಂದು ಇಟ್ಕೊಂಡೇನೆ, ಸ್ವಲ್ಪ ಸೀರೆ ಮಿಕ್ಕಿದೆಲ್ಲ 100 ಪೀಸಸ್ ತಂದಿದ್ದು ಎಲ್ಲ ಸೇಲ್ ಆಯ್ತು. ಈ ತರ ಸ್ವಲ್ಪ ರೀಸನಬಲ್ ಪ್ರೈಸ್ಗೆ ನಾವು ಸೇಲ್ ಮಾಡ್ಕೊಂಡ್ರೆ ಎಲ್ಲಿ ಬೇಕಾದ್ರೂ ಸೇಲ್ ಆಗುತ್ತೆ. ನಾನು ನಿಮ್ಮ ಆನ್ಸರ್ಗೆ, ನಿಮ್ಮ ಕ್ವಶನ್ಗೆ ನಾನು ಆನ್ಸರ್ ಸಿಕ್ಕಿದೆ ಅನ್ಕೊಂತಾ ಇದ್ದೀನಿ. ಒಂದು ವಿಡಿಯೋ ಇಷ್ಟ ಆದರೆ ಇವತ್ತು ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ಮತ್ತೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಮಾಡಿ. ನನ್ನ ಅಂಗಡಿನೂ ಒಂದು ಶಾರ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ ನಾನು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ.
ಅಲ್ಲಿವರೆಗೂ ಆರಾಮಾಗಿರಿ, ಎಲ್ಲ ಸಂತೋಷವಾಗಿರಿ. ನಿಮ್ಗೆ ಏನೇನು ಅನಿಸಿದ್ರೆ ಕಾಮೆಂಟ್ ಮಾಡಿ. ಮಾತ್ರ ಈ ವಿಡಿಯೋ ಮಾತ್ರ ತಪ್ಪದೆ ಶೇರ್ ಮಾಡಿ, ಲೈಕ್ ಮಾಡಿರಿ. ಹೊಸ್ದಾಗಿ ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ.